ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕಥೆನ ಪೂರ್ತಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಕಥೆ ಶುರು ಮಾಡುವ. ದಿಯಾ, ಆಫೀಸ್ ಟೈಮ್ನಲ್ಲಿ ಎಲ್ಲಿ ಹೋಗ್ತಾ ಇದೀಯಾ? ಅದು ಇಷ್ಟು ಬೇಗ? ಇವತ್ತು ತುಂಬ ವರ್ಕ್ ಇದೆ ಅಂತ ಗೊತ್ತಿಲ್ಲ ನಿನಗೆ? ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತಾ? ನೀವು ಯಾರು ನನಗೆ ಕ್ವಶನ್ ಮಾಡೋಕೆ? ಮೈಂಡ್ ಯುವರ್ ವರ್ಡ್ಸ್ ಮಿಸ್. ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ? ಈ ಕಂಪ್ನಿಗೆ ಮ್ಯಾನೇಜರ್, ಹಾಗೆ ನಿಮ್ಮ ಬಾಸ್ಗೆ ಮಾವ ನಾನು. ನೀವು ಮಾವ ಮಾತ್ರ, ನಾನು ಬಾಸ್ಗೆ ಹೆಂಡತಿ ಆಗೋಳು. ನೀವು ನನಗೆ ಕ್ವಶನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಕಾರ್ತಿಕ್ ಮಾವನಾಗಿ ಕ್ವಶನ್ ಮಾಡ್ತಿಲ್ಲ, ಈ ಕಂಪ್ನಿ ಮ್ಯಾನೇಜರ್ ಆಗಿ ಒಬ್ಬ ಎಂಪ್ಲಾಯನ್ ಮಾತ್ರ ಕ್ವಶನ್ ಮಾಡ್ತಾ ಇರೋದು. ನಾವು ಟೆಲ್ ಮಿ, ಎಲ್ಲಿ ಹೋಗ್ತಾ ಇದೀಯಾ? ಲೀವ್ ತಗೊಂಡು ಪಬ್ಗೆ ಹೋಗ್ತಾ ಇದ್ದೇನೆ. ಬಾಸೇ ಲೀವ್ ಕೊಟ್ಮೇಲೆ ಮಧ್ಯ ನೀವೇನು ನನಗೆ ಕೇಳೋದು? ಎಷ್ಟು ಸೊಕ್ಕೆ ಇವಳಿಗೆ. ಹೋಗಿ ಹೋಗಿ ಇವಳನ್ನ ಹೇಗೆ ಲವ್ ಮಾಡ್ದ ಇವನು? ನಾನ್ ಸೆನ್ಸ್. ಪ್ರಶಾಂತ್, ನಿಮಗೆ ನಿನ್ನೆ ಕೊಟ್ಟಿರೋ ವರ್ಕ್ ಕಂಪ್ಲೀಟ್ ಆಯಿತಾ? ಇಲ್ಲ ಸರ್, ಒಂದು ದಿನದಲ್ಲಿ ಹೇಗೆ ಕಂಪ್ಲೀಟ್ ಆಗ್ತದೆ? ಒಂದು ವಾರ ಆದರೂ ಮುಗಿದೇ ಇರೋ ವರ್ಕ್ ಅದು. ಡ್ಯಾಮಿಟ್, ನಿಮಗೆ ಲಕ್ಷ ಲಕ್ಷ ಸಂಬಳ ಕೊಡ್ತಿರೋದು ಯಾಕೆ ಅಂತ ಮಾಡಿದ್ದೀರಾ? ನಮಗೆ ಬೇಕಾದ ಟೈಮ್ನಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಕೊಡೋಕ್ಕಾಗಲ್ಲ ಅಂದಮೇಲೆ ಇಷ್ಟು ಜನ ಎಂಪ್ಲಾಯೀಸ್ ಇದ್ದು ಏನು ಪ್ರಯೋಜನ? ನೀವು ಹೋಗ್ರಿ, ಆದಷ್ಟು ಬೇಗ ವರ್ಕ್ ಕಂಪ್ಲೀಟ್ ಮಾಡಿ. ಓಕೆ ಸರ್. ಕಾರ್ತಿಕ್, ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯೋ? ನಿನ್ನೆ ಕೊಟ್ಟಿರೋ ವರ್ಕ್ ಮಾವ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಏನು ಕೆಲಸ ಮಾಡ್ತಾರೆ ಇವರು? ಹಲೋ ಬಾಸ್, ನೀವು ಎಷ್ಟು ಕೆಲಸ ಕೊಟ್ಟಿದ್ದೀರಿ ಅಂತ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಅವರು ಎಂಪ್ಲಾಯೀಸ್ ಅಷ್ಟೇ. ಕಂಪ್ಯೂಟರ್ನಲ್ಲಿ ವರ್ಕ್ಸ್ ಮಾಡಿಸ್ಬೋದು, ಆದರೆ ರೋಬೋಟ್ ಥರ ಕೆಲಸ ಮಾಡೋಕ್ಕಾಗಲ್ಲ. ಶಿಟ್. ಏನಾಯ್ತು ಕಾರ್ತಿಕ್? ನೀನು ಯಾರ್ದೋ ಮೇಲಿನ ಕೋಪನ ಇನ್ಯಾರ್ದೋ ಮೇಲೆ ತೋರಿಸ್ತಾ ಇದೀಯ. ಏನಾಯಿತು ಅಂತ ಹೇಳೋ, ನಾನೇನಾದರೂ ಸಹಾಯ ಮಾಡೋ ಹಾಗಿದ್ರೆ ಸಹಾಯ ಮಾಡ್ತೀನಿ. ಏನು, ನಿನಗೂ ದಿಯಾಗೂ ಏನಾದರೂ ಜಗಳನ? ದಿಯಾನಿಂದ ಪ್ರಾಬ್ಲಮ್ ಅಲ್ಲ ಮಾವ, ಅಮ್ಮನಿಂದ ಪ್ರಾಬ್ಲಮ್. ಏನು, ಅಕ್ಕನಿಂದ ಪ್ರಾಬ್ಲಮ್ ಅಂತಿದೆಯಾ? ಅಮ್ಮನಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಮಾವ, ಅಮ್ಮ ಹೇಳಿರೋ ವಿಷಯ ಪ್ರಾಬ್ಲಮ್ ಅಂದೆ. ಅಮ್ಮ ನನಗೊಂದು ಹುಡುಗಿ ನೋಡಿದ್ದಾರೆ. ನೀನು ದಿಯಾನ್ ಇಷ್ಟಪಡ್ತಿರೋದು ಹೇಳಬೇಕಿತ್ತು. ನಾನು ದಿಯಾನ್ ಇಷ್ಟಪಡ್ತಿರೋ ವಿಷಯ ಹೇಳಿದೆ ಮಾವ, ಆದರೆ ದಿಯಾನ್ ನೋಡಿದೆ, ಅವಳ ಬಗ್ಗೆ ತಿಳ್ಕೊಳ್ದೇನೆ ಆ ಹುಡುಗಿ ಬೇಡ, ನಾನು ನೋಡಿರೋ ಹುಡುಗಿನೇ ಮದುವೆ ಆಗಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಅಕ್ಕ ಅಷ್ಟು ಖಚಿತವಾಗಿ ಹೇಳ್ತಿದ್ದಾಳೆ ಅಂದರೆ ನೀನೇ ಯೋಚನೆ ಮಾಡು ಕಾರ್ತಿಕ್. ನಿನಗೂ ನನಗೂ ಗೊತ್ತಿರೋದೇ ಅಲ್ಲ, ಅಕ್ಕ ಯಾವ ವಿಷಯನಾದರೂ 100 ಸಲ ಯೋಚನೆ ಮಾಡಿನೇ ಆ ವಿಷಯದ ಬಗ್ಗೆ ಡಿಸಿಷನ್ ತಗೊಳ್ಳೋದು ಅಂತ. ಆ ಡಿಸಿಷನ್ನಿಂದ ನಮಗೆ ಯಾವಾಗಲೂ ಒಳ್ಳೇದೇ ಆಗಿದೆ ಬಿಟ್ಟರೆ ಕೆಟ್ಟದಂತೂ ಆಗಿಲ್ಲ ಅಲ್ವಾ ಕಾರ್ತಿಕ್? ಹೌದು, ನಾನು ಒಪ್ಕೊಳ್ತೇನೆ. ಆದರೂ ಒಬ್ಬರ ಬಗ್ಗೆ ತಿಳ್ಕೊಳ್ದೇನೆ ಅವ್ರು ಹೀಗೆ ಅಂತ ಜಡ್ಜ್ ಮಾಡೋದು ತಪ್ಪು. ದಿಯಾನ್ ಯಾಕೆ ಬೇಡ ಅಂತಿದ್ದಾಳೆ ಅಂತ ಕಾರಣ ಕೇಳಿದ್ಯಾ? ಕೇಳಿದೆ, ಬೇಡ ಅನ್ನೋ ಕಾರಣ ಏನು ಅಂತ. ಆ ಫ್ಯಾಮಿಲಿ ಹೆಸರು ಹೇಳಿದ್ದೆ, ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಆ ಮನೆ ಹುಡುಗಿ ನಮ್ಮ ಮನೆ ಸೊಸೆ ಆಗೋದು ನನಗೊಂಚೂರು ಇಷ್ಟ ಇಲ್ಲ ಅಂತ ಹೇಳಿದ್ರು ಮಾವ. ಯಾಕೆ ಅಂತ ನಾ ಹೇಳಲಾ? ಗೊತ್ತಾ ಯಾಕೆ ಮಾವ? ದಿಯಾ ಅಪ್ಪ ಅಮ್ಮ ಡೈವರ್ಸ್ ತಗೊಂಡು ಅವ್ರ ಅಮ್ಮ ಬೇರೆ ಮ್ಯಾರೇಜ್ ಆಗಿದ್ದಾರೆ. ಅವಳ ಅಪ್ಪನೂ ಇನ್ನೊಂದು ಮ್ಯಾರೇಜ್ ಆಗಿ ದಿಯಾನ ಪಿ ಜಿಲಿಟ್ಟು ಸಾಕ್ತಿದ್ದಾರೆ. ಆ ವಿಷಯಕ್ಕೆ ಏನಾದರೂ ಅಕ್ಕ ಬೇಡ ಅಂತಿರ್ಬೋದೇನೋ. ಇದು ನನಗೂ ಗೊತ್ತು ಮಾವ, ಇದರಲ್ಲಿ ದಿಯಂದೇನು ತಪ್ಪಿದೆ? ಅಪ್ಪ ಅಮ್ಮ ಇದ್ದರೂ ಅವ್ರ ಪ್ರೀತಿ ಅವಳಿಗೆ ಸಿಗಲಿಲ್ಲ. ಇಂಥ ಹುಡುಗಿ ನನ್ನ ಮದುವೆ ಆದರೆ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ನನ್ನ ಅಭಿಪ್ರಾಯ. ನೀ ಹೇಳ್ತಿರೋದು ಸರಿನೇ ಕಾರ್ತಿಕ್. ಇವಾಗ ಏನು ಮಾಡಬೇಕು ಅಂತೀಯ? ಇವಾಗ ಫಸ್ಟ್ ಮೀಟಿಂಗ್ ಮುಗಿಸಿ ಬರ್ತೇನೆ. ಇವತ್ತೇ ನನಗೂ ದಿಯಾಗೂ ಮದುವೆ. ಅಪ್ಪ ಬಂದ್ರಮ್ಮವ್ವ? ಬಂದಿರಬೇಕು, ನೋಡ್ತಾ ಇರು. ಈ ವಿಷಯನ ಮೊದಲು ಅಕ್ಕನಿಗೆ ಹೇಳಬೇಕು. ಅಪ್ಪ, ಮೀಟಿಂಗ್ ಸ್ಟಾರ್ಟ್ ಮಾಡೋದಾ? ಸರಿ ಕಾರ್ತಿಕ್, ಸ್ಟಾರ್ಟ್ ಮಾಡುವ. ನೀನು ಓಕೆ ಅಲ್ಲ? ಹಾಂ, ಓಕೆ ಅಪ್ಪ. ಅಮ್ಮ ಯಾವಾಗಲೂ ನಿನ್ನ ಒಳ್ಳೇದನ್ನೇ ಬಯಸೋದು ಕಾರ್ತಿಕ್. ಹಾಗಂತ ನಿನಗಿಷ್ಟ ಇಲ್ಲದೆ ಇರೋ ಕೆಲಸ ಅವಳು ಯಾವತ್ತೂ ಮಾಡೋದಿಲ್ಲ. ಡೋಂಟ್ ವರಿ. ಹಾಂ ಅಪ್ಪ. ನಿಮ್ಮ ಮಾವ ಆಫೀಸ್ನಲ್ಲೇ ಇದ್ದ, ಮತ್ತೆ ಯಾಕೆ ಫೋನ್ ಮಾಡ್ತಾ ಇದ್ದೀನಿ? ಹಲೋ, ಹೇಳೋ. ಬಾಬಾ, ಅರ್ಜೆಂಟಾಗಿ PSS ಹಾಸ್ಪಿಟ್ಲಿಗೆ ಬನ್ನಿ. ಹಾಸ್ಪಿಟಲ್ಗಾ? ಯಾಕೋ? ಅದು ಬಾಬಾ, ಅಕ್ಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಏನಾಯ್ತಪ್ಪ? ಕಾರ್ತಿಕ್, ನಿಮ್ಮ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಹೆದರ್ಬೇಡ ಕಾರ್ತಿಕ್, ಅಮ್ಮನಿಗೆ ಏನೂ ಆಗಿರಲ್ಲ. ಬಾ ಹೋಗುವ. ಅಮ್ಮ, ಒಂದು ಸಾರಿ ನಾನು ನೋಡು. ಅಮ್ಮ ಪ್ಲೀಸ್ ಮಾತಾಡಮ್ಮ. ನಿನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲಮ್ಮ. ಮಾತಾಡಮ್ಮ, ಕಣ್ ತೆಗೆದು ನೋಡಮ್ಮ. ಅಮ್ಮ ಹೇಳಮ್ಮ.
ಸರಳ ಸರಳ ಸರಳಗೆ ಏನಾಯ್ತು ಗೋವರ್ಧನ್? ಬೆಳಗ್ಗೆ ನಾವು ಬರ್ತಾ ಚೆನ್ನಾಗೇ ಇದ್ಲಲ್ಲ, ಇವಾಗ ಏನಾಯ್ತು? ನನಗೇನು ಒಂದು ಅರ್ಥನೇ ಆಗ್ತಾ ಇಲ್ಲ ಗೋವರ್ಧನ್. ಅದು ಬಾವ, ಅಕ್ಕ ಕಾಲ್ ಮಾಡಿ ಒಂದ್ಸಲ ಮನೆಗೆ ಬಂದು ಹೋಗು ಅಂದ್ಲು. ನಾನು ಹೋದೆ. ಅಕ್ಕ ಅಳ್ತಾ ಇದ್ಲು. ಏನಾಯ್ತಕ್ಕ ಅಂತ ಕೇಳಿದೆ. ಕಾರ್ತಿಕ್ ಮದುವೆ ಬಗ್ಗೆ ನಂಗೆ ಬೇಜಾರಾಗಿದ್ದೇನೋ ಅಂತ ಅಂದ್ಲು. ಕಾರ್ತಿಕ್ ನನ್ನ ಮಾತು ಕೇಳ್ತಿಲ್ಲ. ನನ್ನ ಮಗ ನನ್ನ ಮಾತಿಗೆ ಯಾವತ್ತೂ ನೋ ಅಂದಿಲ್ಲ. ಇವತ್ತು ನನಗೆ ಬೇಜಾರಾಗೋ ಥರ ಮಾತಾಡ್ಬಿಟ್ಟ ಅಂತ ಹೇಳ್ತಾನೆ ಎದೆ ಹಿಡ್ಕೊಂಡು ಬಿದ್ದುಬಿಟ್ಲು ಬಾವ. ಅಕ್ಕನಿಗೆ ಕಾರ್ತಿಕ್ ಮದುವೆಗೆ ಒಪ್ಕೊಳ್ದೇ ಇರೋದಕ್ಕೆ ಅದನ್ನು ಮನಸ್ಸಿಗೆ ಹಚ್ಕೊಂಡು ಹೀಗಾಗಿರೋದು ಬಾವ. ಏನಿದು ಡಿಸ್ಟರ್ಬೆನ್ಸ್? ಪೇಷಂಟ್ ಹತ್ರ ಯಾರಾದರೂ ಒಬ್ಬರೇ ಇರ್ರಿ. ಎಲ್ಲರೂ ಈ ಥರ ಮಾತಾಡ್ತಾ ಇದ್ರೆ ಪೇಷಂಟ್ಗೆ ತೊಂದರೆ ಆಗುತ್ತೆ. ಅವ್ರಿಗೀಗ ರೆಸ್ಟ್ ಬೇಕು. ಡ್ಯಾಡ್, ಬ್ರೋ, ಮಾಮ್ಗೆ ಏನಾಯಿತು? ಏನೂ ಆಗಿಲ್ಲ ಆಕಾಶ್, ರಿಲ್ಯಾಕ್ಸ್. ಡಾಕ್ಟರ್, ಅಮ್ಮನ ಜೀವಕ್ಕೇನು ತೊಂದರೆ ಇಲ್ಲ ಅಲ್ಲ? ನೋಡಿ ಕಾರ್ತಿಕ್, ಅವ್ರ ಜೀವಕ್ಕೇನು ತೊಂದರೆ ಇಲ್ಲ. ನಿಮ್ಗೆ ಹೇಳೋದೇನು ಅಂದರೆ, ಈ ಟೈಮ್ನಲ್ಲಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಯಾವ ವಿಷಯದ ಬಗ್ಗೆನೂ ಅವ್ರ ಮುಂದೆ ಮಾತಾಡಬೇಡಿ. ಅವ್ರ ಮನಸ್ಸಿಗೆ ಖುಷಿ ಆಗೋ ಥರನೇ ನೋಡ್ಕೊಳ್ಳಿ. ಆಗ ಬೇಗ ಕ್ಯೂರ್ ಆಗ್ತಾರೆ. ಓಕೆ ಡಾಕ್ಟರ್. ಅಮ್ಮ, ನಾನು ನೀನು ಹೇಳ್ದಾಗೆ ಕೇಳ್ತೇನೆ. ನಾನು ನೀನು ನೋಡಿರೋ ಹುಡುಗಿನೇ ಮದುವೆ ಆಗ್ತೇನೆ. ನಿನಗೆ ದಿಯಾ ಇಷ್ಟ ಇಲ್ಲ ಅಂದರೆ ನಾನು ಅವಳನ್ನ ಮದುವೆ ಆಗಲ್ಲ ಅಮ್ಮ. ಅವಳಿಂದ ದೂರನೇ ಇರ್ತೇನೆ. ಪ್ಲೀಸ್ ನನಗೋಸ್ಕರ ಕಣ್ ತೆಗೆದು ಮಾತಾಡಮ್ಮ. ಅಮ್ಮ, ನಿನಗಿಷ್ಟ ಆಗಿರೋ ಹುಡುಗಿನೇ ಸೊಸೆಯಾಗಿ ತಂದ್ಕೊ. ನೀನು ನೋಡಿರೋ ಹುಡುಗಿನೇ ಮದುವೆ ಆಗ್ತೇನಮ್ಮ. ಇನ್ಯಾವತ್ತೂ ನಿನಗೆ ಬೇಜಾರಾಗೋ ಥರ ಮಾತಾಡಲ್ಲ. ನೀನು ಹೇಳ್ದಾಗೆ ಕೇಳ್ತೇನಮ್ಮ. ಕಾರ್ತಿಕ್, ಕಾರ್ತಿಕ್. ಅಮ್ಮ, ನಾ ಇಲ್ಲೇ ಇದ್ದೇನಮ್ಮ. ವರ್ಧಾ ಸರ್, ಕಾರ್ತಿಕ್ ಸ್ವಲ್ಪ ನನ್ನ ಜೊತೆ ಬನ್ನಿ. ಅಕ್ಕ, ನೀನೇನು ಇಷ್ಟು ಆರಾಮಾಗಿ ಹೇಳ್ತಿದ್ಯಾ? ಭಾವ ಕಾರ್ತಿಕ್ ಏನಾದರೂ ನೋಡಿಬಿಟ್ರೆ ಮುಗೀತು ನಮ್ಮ ಕತೆ. ನಾವು ಮಾಡ್ತಿರೋ ನಾಟಕ ಅಂತ ಗೊತ್ತಾದರೆ ನಿನಗೇನು ಮಾಡಲ್ಲ. ನನಗೆ ಆಫೀಸ್ನಲ್ಲಿ ಮ್ಯಾನೇಜರ್ ಪೋಸ್ಟಿಂದ ಕಿತ್ತಾಕಿ ಸೆಕ್ಯೂರಿಟಿ ಗಾರ್ಡ್ ಮಾಡಿಬಿಡ್ತಾರೆ. ಅಮ್ಮ, ನಿನಗೆ ಹಾರ್ಟ್ ಅಟ್ಯಾಕ್ ಆಗಿಲ್ವಾ? ನಾಟಕ ಮಾಡ್ತಿದೀಯಾ? ಸುಮ್ಮನೆ ಇರೋ. ನಿಮ್ಮ ಅಣ್ಣನಿಗೇನಾದರೂ ಗೊತ್ತಾದರೆ ಮುಗೀತು ನಮ್ಮ ಕತೆ. ಇಷ್ಟೊತ್ತು ಮಾಡಿದ ನಾಟಕ ನೀರಲ್ಲಿ ಹುಣ್ಸೆಹಣ್ಣು ತೊಳ್ದಂಗೆ ಆಗ್ಬಿಡುತ್ತೆ. ನೀನು ಮಾಡಿದ್ದು ತಪ್ಪಮ್ಮ. ನಾವೆಲ್ಲ ನಿಂಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಎಷ್ಟು ಹೆದರ್ಕೊಂಡಿದ್ವಿ ಗೊತ್ತಾ? ಪಾಪ ಅಣ್ಣ ಅಪ್ಪ ಇನ್ನೂ ಇದನ್ನೇ ನಿಜ ಅಂದ್ಕೊಂಡಿದ್ದಾರೆ. ಅಣ್ಣಿಗೆ ಮದುವೆಗೆ ಒಪ್ಸೋಕೆ ಇದನ್ನು ಬಿಟ್ಟು ಬೇರೆ ಯಾವ ಐಡಿಯಾನೂ ನಿನ್ನ ಹತ್ರ ಇರಲಿಲ್ವಾ? ನಾನೇನಾದರೂ ಸ್ವಲ್ಪ ಲೇಟ್ ಮಾಡಿದರೆ ಇಷ್ಟೊತ್ತಿಗೆ ಆ ದಿಯಾ ನಮ್ಮನೆ ಸೊಸೆಯಾಗಿ ಬರ್ತಿದ್ಲು. ಅದಕ್ಕೆ ಈ ಉಪಾಯ ಮಾಡಬೇಕಾಯ್ತು. ನಿನ್ನ ಅಣ್ಣ ಅಂದ್ಕೊಂಡಿರೋಂಗೆ ಅದೇ ಅಷ್ಟೊಂದು ಒಳ್ಳೆ ಹುಡುಗಿ ಅಲ್ಲ ಆಕಾಶ್. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರಲ್ಲ ಹಾಗೆ. ನಾವು ಬರೀ ಒಂದು ನಾಟಕ ಆಡಿದ್ವಿ ಅಷ್ಟೇ. ಈ ನಾಟಕದಿಂದ ನಿನ್ನ ಅಣ್ಣನ ಲೈಫ್ ಸೆಟ್ಲ್ ಆಗುತ್ತೆ. ಅವನು 1 ಅವರ್ ಮಾಡ್ಕೊಂಡಿರೋ ಟೆನ್ಷನ್ ಬಗ್ಗೆ ಯೋಚನೆ ಮಾಡದೆ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ತಾನೆ. ಅದು ನಿಜ. ಅಮ್ಮ ಯಾವುದೇ ವಿಷಯನಾದರೂ ತುಂಬ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿರ್ತಾರೆ. ಸೊ ಈ ವಿಷಯದಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ. ವೆರಿ ಗುಡ್ ಆಕಾಶ್. ಕಾರ್ತಿಕ್, ನೀವು ಒಳ ಹೋಗಿರು. ನಾ ಡಿಸ್ಚಾರ್ಜ್ ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ಅಂತ ಕೇಳ್ಕೊಬರ್ತಾರೆ ಡಾಕ್ಟರ್ ಹತ್ರ. ಓಕೆ ಡ್ಯಾಡ್. ಅಕ್ಕ,